ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡ್ತಾ ಇದ್ದೀರಾ ಮಟನ್ ಬಿರಿಯಾನಿ ಹೇಗೆ ಮಾಡೋದಂತ. ಈಗ ಇವತ್ತು ಮಟನ್ ತೊಗೊಂಡಿದ್ದೀವಿ ಒಂದು ಅರ್ಧ kg. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಸ್ಲೈಸು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಅದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಟೊಮೊಟೊನು ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಒಂದು ಪಾತ್ರೆಗೆ ಈಗ ಎಣ್ಣೆ ಹಾಕೋತಾ ಇದ್ದಾರೆ, ಸನ್ಪ್ಯೂರ್ ಎಣ್ಣೆ. ನೋಡಿ, ಈಗ ನಾವೇನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾವೇನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವೆರಡದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಅದಾದಮೇಲೆ ನಾವೀಗ ಮಟನ್ ತೊಗೊಂಡಿದ್ದೀವಲ್ಲ ಆ ಮಟನ್ನು ಈ ತಪ್ಪಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ಬೋದು, ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಇದಾದಮೇಲೆ ಸ್ವಲ್ಪ ಚಿಟಕಿ ಅರಿಶಿನ ಹಾಕಬೇಕು. ಸ್ವಲ್ಪ ನೋಡ್ಬೋದು, ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಬೇಕು ಬಿರಿಯಾನಿಗೆ. ನೋಡ್ಬೋದು ನೀವು. ಈಗ ಸ್ವಲ್ಪ ಕಲ್ಲುಪ್ಪು, ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕಬೇಕು. ಈಗ ಮಟನ್ ಬೆಂದಿರುತ್ತಲ್ಲ ಅದಕ್ಕೆ. ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಟೊಮೊಟೊ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ಕುದೀತಿದೆ. ನೋಡ್ಬೋದು, ಎಲ್ಲ ಮಟನ್ ಎಲ್ಲ ಒಂದು 50% ಅಷ್ಟು ಬೆಂದಿದೆ. ಇದಕ್ಕೆ ಮೊಸರು ಹಾಕಬೇಕು, ನಂದಿನಿ ಕರ್ಡ್. ಇಲ್ಲಾಂದರೆ ನೀವು ಹ್ಯಾಟ್ಸನ್ ಇಲ್ಲಾಂದರೆ ಯಾವ್ದು ಬೇಕಾದ್ರೂ ತೊಗೋಬೋದು. ನಾವೀಗ ನಂದಿನಿ ಮೊಸರು ಹಾಕ್ಕೊಂಡಿದ್ದೀವಿ. ನೋಡ್ಬೋದು, ಈಗ ಇದನ್ನು ಮುಚ್ಚಿಟ್ಬಿಡ್ಬೋದು. ಈಗ ಚಕ್ಕೆ, ಸೋಂಪು, ಏಲಕ್ಕಿ, ಸ್ಟಾರ್ ಅನೀಸ್, ಲವಂಗ, ಮರಾಠಿ ಮೊಗ್ಗು ಇಷ್ಟನ್ನು ತೊಗೋಬೇಕು ಮಸಾಲೆಗೆ. ಆಮೇಲೆ ಶುಂಠಿ 2 ಇಂಚು, 20 ಬೆಳ್ಳುಳ್ಳಿ ಹೆಸರು, ಒಂದು 8 ರಿಂದ 9 ಹಸಿಮೆಣಸಿನ್ಕಾಯಿ. ಖಾರ ಇರಲಿ, ಇಲ್ಲಾಂದರೆ 11 12 ಖಾರ ಚೆನ್ನಾಗಿ ಬೇಕಂದರೆ 11 12 ತಗೊಂಡ್ರೆ ಆಗುತ್ತೆ. ಆಮೇಲೆ ಒಂದು ಪಾತ್ರೆಗೆ ಅಕ್ಕಿ ನೆನೆ ಹಾಕಿದ್ದೀವಿ, ಬಾಸುಮತಿ ರೈಸು ಮತ್ತು ಗದ್ದೆ ರೈಸ್ ಅಂದರೆ ನಮ್ಮ ಹಳ್ಳಿಲಿ ಬೆಳೆದಿರೋಂಥ ಅಕ್ಕಿ. ಈಗ ಒಂದು ಗ್ರೈಂಡರ್ಗೆ ನಾವೇನು ತೊಗೊಂಡಿದ್ದೀವಲ್ಲ ಮಸಾಲೆಸ್ ಅದನ್ನು ಹಾಕ್ಕೋಬೇಕು. ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇದು ನೋಡಿ, ಈಗ ಇದನ್ನೆಲ್ಲ ಹಾಕಿ ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಒಂದು ಪೇಸ್ಟ್ನ ತೋರಿಸ್ತೀನಿ, ಇದು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ. ಏನಿಲ್ಲ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡಿರೋದು ನೀರು ಹಾಕಿ ಗ್ರೈಂಡರಲ್ಲಿ. ಅದಾದಮೇಲೆ ಈಗ ನೋಡ್ಬೋದು, ಈಗ ಮಟನ್ ಎಲ್ಲ ಒಂದು 35 ರಿಂದ 50% ಆಗಿದೆ, ಬೆಂದಿದೆ. ಇದಕ್ಕೆ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಈಗ ನೀರು ಬಿಟ್ಟಿದೆ, ಈಗಲೇ ಏನು ನೀರು ಹಾಕೋಕ್ಕೆ ಹೋಗಬೇಡಿ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ನೀರು ಹಾಕ್ಕೊಳ್ಳಿ. ನೋಡಿ, ಈಗ ನೋಡ್ಬೋದು, ಈಗ ಚೆನ್ನಾಗಿ ಫ್ರೈ ಆಯ್ತಿದೆ. ಆಮೇಲೆ ನಾವೇನು ಪೇಸ್ಟ್ ತೋರಿಸ್ವಲ್ಲ ಅದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ನೀರೆಲ್ಲ ಬಿಟ್ಕೊಂಡಿದೆ. ಇದಕ್ಕೆ ಈಗ ನೀರು ಹಾಕಬೇಕು. ನಾವು ಏನು ಮಸಾಲ ನೀರಿತ್ತಲ್ಲ ಗ್ರೈಂಡರಲ್ಲಿ ಅದಕ್ಕೆ ನೀರು ಹಾಕ್ಬಿಟ್ಟು ಈಗ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನೀರು ಹಾಕಿದ್ದೀವಿ. ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ, ಕಲ್ಲುಪ್ಪು. ಅದಾದಮೇಲೆ 3 ಲೋಟ ನೀರು ಹಾಕ್ಕೊಂಡಿದ್ದೀವಿ. 1.5 ಪಾವ್ ಅಷ್ಟು ಅಕ್ಕಿ ತೊಗೊಂಡಿದ್ದೀವಿ, 3 ಲೋಟ ಅಷ್ಟು ನೀರು ಹಾಕೋತಾ ಇದ್ದೀವಿ. ನೋಡ್ಬೋದಿದ. ಇದಕ್ಕೆ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಾದಮೇಲೆ ಅಕ್ಕಿ ಹಾಕೋಬೇಕು, ಅಂದರೆ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕುದಿ ಬರಬೇಕಾದ್ರೆ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಅಕ್ಕಿ ಹಾಕಬೇಕು. ನೋಡಿ, ಈಗ ನಾವು ಹಾಕೋತಾ ಇದ್ದಾರೆ ಅಕ್ಕಿ. ಈಗಲೇ ಹೇಳ್ತಾಯಿದ್ದೀನಿ, MR ಗೋಲ್ಡ್ ಇಲ್ಲ ಜೀರಾ ರೈಸ್ ಹಾಕೋಬೋದು, ಇಲ್ಲಾಂದರೆ ನಿಮ್ಮ ಹಳ್ಳಿಯಲ್ಲಿ ಬೆಳೆಯುವಂಥ ಅಕ್ಕಿ ಆದರೂ ಹಾಕೋಬೋದು. ನಾವು ನಮ್ಮ ಹಳ್ಳಿ ಬೆಳೆದಿರೋಂಥ ಅಕ್ಕಿ ಹಾಕ್ಕೊಂಡು ಈಗ ಬಿರಿಯಾನಿ ರೆಡಿ ಮಾಡಿದ್ದೀವಿ. ನೋಡ್ಬೋದು, ಈಗ ಚೆನ್ನಾಗಿ ಎಲ್ಲ ಫುಲ್ಲು ಗ್ರೀನಿಶ್ ಆಗಿ ಕಾಣಿಸ್ತಿದೆ. ಮಟನ್ ಬಿರಿಯಾನಿ ಸೂಪರಾಗಿ ಕಾಣ್ತಿದೆ, ಸೂಪರಾಗೂ ಇತ್ತು. ಇವತ್ತು ಬೆಳಗ್ಗೆ ಮಾಡಿದ್ದು ಚೆನ್ನಾಗೂ ಇತ್ತು. ಸೂಪರ್ ಅಂದರೆ ಸೂಪರ್, ಬಾಯಲ್ಲೆಲ್ಲ ನೀರು ಸುರಿತಿದೆ. ಈಗಲೇ ಬೇಕಾದ್ರೆ ರಾತ್ರಿ ಹೊತ್ತು ಮಾಡ್ಕೋಬೋದು. ನೋಡಿ, ಈಗ ಫುಲ್ಲು ನಮ್ಮಮ್ಮ ಎಲ್ಲ ಇದು ಮಾಡ್ತಾಯಿದ್ದಾರೆ. ಕೆಳಗಡೆ ಇಡೋ ಮಸಾಲೆ ಎಲ್ಲ ಮೇಲುಗಡೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ರೈಸ್ನ. ಅದಾದಮೇಲೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದಾರೆ. ಏನಿಲ್ಲ, ಸಲಾಡ ಮಾಮೂಲಿ ನಿಂಬೆಹಣ್ಣು, ಸೌತೆಕಾಯಿ ಮತ್ತು ಈರುಳ್ಳಿ ಇಷ್ಟು ಸಲಾಡ್ ಮಾಡ್ಕೋತೀವಿ ನಾವು ಯಾವಾಗ್ಲೂ ಬಿರಿಯಾನಿ ಮತ್ತು ನಾವೇನೇ ಮಾಡಿದ್ರು ನಾನ್ ವೆಜ್ಗೆ. ನೋಡ್ಬೋದು, ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದಾರೆ ಬಿರಿಯಾನಿ. ಇದಾದಮೇಲೆ ನಾವು ಓಲ್ಡ್ ವೀಡಿಯೋದಲ್ಲಿ ತೋರಿಸಿದ್ದೀವಿ ರೆಡ್ ಮಟನ್ ಚಾಪ್ಸು, ಅದನ್ನು ಹಾಕೋತಾ ಇದ್ದಾರೆ. ನೋಡ್ಬೋದು, ಈಗ ಸೂಪರಾಗಿತ್ತು ಎರಡು ಕಾಂಬಿನೇಷನ್. ಇದು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರಿಬೇಡಿ.
ಯಾವ ರೆಸಿಪಿ ಬೇಕೋ ಅದು ಕಮೆಂಟಲ್ಲಿ ಹಾಕಿ ನಾವು ಮಾಡಿಕೊಡ್ತೀವಿ. ಆಮೇಲೆ ಸಬ್ಸ್ಕ್ರೈಬ್ ಯಾರು ಆಯ್ತಲ್ಲ ನೋಡ್ಬಿಟ್ಟು ಹಂಗೆ ಬಿಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ನೋಡಿ ಸೂಪರಾಗಿರೋ ವೀಡಿಯೋ ಹಾಕ್ತಾಯಿದ್ದೀವಿ ನೋಡ್ಬೋದು. ಈಗ ಅದಾದಮೇಲೆ ಕಮೆಂಟಲ್ಲಿ ಹಾಕಿ ಅದು ವೀಡಿಯೋ ಹಾಕ್ತೀವಿ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಸೂಪರ್.